ಶ್ರೀ ಕ್ಷೇತ್ರ ಮಣಿಕಲ್ಲು. ಸತ್ಯನಾಪುರದ ಸಿರಿಯ ಮೊಮ್ಮಕ್ಕಳಾದ ಅಬ್ಬಗದಾರಗರು ನೆಲೆಸಿದ ಈ ಪುಣ್ಯ ನೆಲವೇ ಮಣಿಕಲ್ಲು. ಕೆಂಪು ಬಣ್ಣದ ಪೊಟರೆಯಲ್ಲಿ ಮಣಿಯನ್ನ ಹೊಂದಿರುವ ನಾಗ ಇಲ್ಲಿದ್ದುದರಿಂದ ಈ ಊರಿಗೆ ಮಣಿಕಲ್ಲು ಎಂಬ ಹೆಸರು ಬಂದಿದೆ. ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯು ಬೆಂಕಿಗೆ ಆಹುತಿಯಾದ ನಂತರ ಸಾಕ್ಷಾತ್ ಈಶ್ವರನೇ ಈ ಅರೆಕಲ್ಲಿನ ಮೇಲೆ ವೈರಾಗ್ಯದಿಂದ ಕುಳಿತುಕೊಳ್ತಾರೆ. ನಂತರ ದಾಕ್ಷಾಯಿಣಿಯು ಮರುಜನ್ಮದಲ್ಲಿ ಪಾರ್ವತಿಯಾಗಿ ಇಲ್ಲಿಗೆ ಶಿವನನ್ನ ಹುಡುಕಿಕೊಂಡು ಬರ್ತಾರೆ. ಆ ನಂತರ ವೀರಭದ್ರ, ನಂದಿಕೇಶ್ವರ, ಹೈಗುಳಿ, ಬ್ರಹ್ಮಬೈದರ್ಕೆಳೆ, ಶಿವರಾಯ ಹೀಗೆ ಹಲವಾರು ಗಣಗಳು ಇಲ್ಲಿಗೆ ಬಂದು ನೆಲೆಸ್ತಾರೆ. ಇಲ್ಲಿ ಈಶ್ವರನಿಗೆ ಭೂತನಾಥೇಶ್ವರನೆಂದು ಕರೆಯಲಾಗುತ್ತೆ. ಈ ದೇವಸ್ಥಾನವು ಧಾರ್ಮಿಕವಾಗಿ ಬಿಲ್ಲಾಡಿ ಮನೆ ಮತ್ತು ನೈಲಾಡಿ ಮನೆಗೆ ಸಂಬಂಧಪಟ್ಟಿದ್ದು, ಈ ಮನೆಯ ಒಬ್ಬರಿಗೆ ನಂದಳಿಕೆ ಮನೆಯ ಹೆಣ್ಣಿನೊಂದಿಗೆ ಮದುವೆ ಮಾಡಿಸ್ತಾರೆ. ಆ ಹೆಣ್ಣು ದೈವಾಂಶ ಸಂಭೂತೆಯಾಗಿದ್ದರಿಂದ ಅಲ್ಲಿಯ ಅಬ್ಬಗದಾರಗರು ಇವರ ಹಿಂದೆ ಇಲ್ಲಿಗೆ ಬಂದು ಇಲ್ಲೇ ನೆಲೆಸ್ತಾರೆ. ಇದೊಂದು ಶಕ್ತಿಶಾಲಿ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದ ಕ್ಷೇತ್ರ ಪಾಲನೆ ಶಿವರಾಯ. ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ಕೂ ಶಿವರಾಯನ ಅಪ್ಪಣೆ ಬೇಕೇ ಬೇಕು. ಇಲ್ಲಿಯ ಮೂರ್ತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ನೋಡುತ್ತಿದ್ದರೆ ಭಯ ಭಕ್ತಿಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಕೋಟಿ ಚೆನ್ನಯ್ಯ, ಬ್ರಹ್ಮ ಬೈದರ್ಕಳ, ಮೈದಾಳತಿ ಅಮ್ಮ, ಹುಲಿದೇವರು, ಕಾಲಭೈರವ, ಪಂಚಮುಖ ನಂದಿ, ನಂದಿಕೇಶ್ವರ, ಹೈಗುಳಿ ಹೀಗೆ ಹಲವಾರು ದೈವವಿದ್ದು ಕೇಚರಾಹುತ ಎನ್ನುವ ಅತಿ ದೊಡ್ಡ ಮೂರ್ತಿ ಇಲ್ಲಿದೆ. ತುಳುನಾಡಿನ ದೈವಾರಾಧನೆ, ನಾಗಾರಾಧನೆ, ಸಿರಿ ಆರಾಧನೆ ಇವೆಲ್ಲವೂ ಒಂದೇ ಕ್ಷೇತ್ರದಲ್ಲಿ ಸಿಗುವುದಲ್ಲದೆ ಶಿವ ಪಾರ್ವತಿಯರ ದೇವಾಲಯವೂ ಇದಾಗಿದ್ದು ಪ್ರತಿ ವರ್ಷ ಮಾರ್ಚ್ 24ರಿಂದ 26ರವರೆಗೆ ವಾರ್ಷಿಕ ಗೆಂಡ ಸೇವೆ ಮತ್ತು ಹಬ್ಬಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ಮಂದಾರ್ತಿಗೆ ಬಂದಾಗ ಅಥವಾ ಉಡುಪಿ ಮತ್ತೆ ಕುಂದಾಪುರ ಕಡೆಗೆ ಬಂದ್ರೆ ತಪ್ಪದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಭೂತನಾಥೇಶ್ವರನ, ಅಬ್ಬಗದಾರಗರ, ಮಾರಿ ಶಿವರಾಯನ ದರ್ಶನ ಪಡೆಯಿರಿ. ಖಂಡಿತವಾಗಿ ನಿಮ್ಗೆ ಒಳ್ಳೆದಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.